ದೊಡ್ಡ ಮನೆ ಹುಡುಗಿ ಧನ್ಯ ರಾಮ್ಕುಮಾರ್ ಕಾಲಾಪತ್ತರ್ ಸಿನಿಮಾದಲ್ಲಿ ಒಂದು ವಿಭಿನ್ನ ಪಾತ್ರದಲ್ಲಿ ಕಾಣಿಸ್ಕೊಂಡಿರ್ತಕ್ಕಂಥದ್ದು. ಸಹಜವಾಗಿ ಅದೆಲ್ಲದ್ರ ಬಗ್ಗೆ ಮಾತಾಡ್ಸೋಣ. ಧನ್ಯ ಸಾಲ್ ಸಿನಿಮಾದಲ್ಲಿ ಆಕ್ಟ್ ಮಾಡ್ತಾ ಇದ್ದೀರಿ. ಈಗ ಕಾಲಾಪತ್ತರ್ ಕೂಡ ರಿಲೀಸ್ ರೆಡಿ ಆಗಿರ್ತಕ್ಕಂಥದ್ದು. ಪರ್ಟಿಕ್ಯುಲರ್ ನಿಮ್ಮ ಒಂದು ಪಾತ್ರ ಎಷ್ಟು ಸ್ಪೆಷಲ್ ಆಗಿದೆ, ಎಷ್ಟು ಡಿಫ್ರೆಂಟ್ ಆಗಿದೆ ಅನ್ನೋದು ನಿಮ್ಮನ್ನೇ ನೋಡಿ ಮಾತಾಡಲಾ? ಓಕೆ. ಸೊ ನನ್ನ ಪಾತ್ರದ ಹೆಸರು ಗಂಗಾ ಅಂತ. ಈ ಸಿನಿಮಾದಲ್ಲಿ ನಾನು ಹಳ್ಳಿಯಲ್ಲಿ ಸ್ಕೂಲ್ ಟೀಚರ್ ಆಗಿ ಕೆಲಸ ಮಾಡ್ತಾ ಇರ್ತೀನಿ. ವಿಕ್ಕಿ ಅವರ ಲವ್ ಇಂಟ್ರೆಸ್ಟ್ ಅಂತ ಅದು ಆಬ್ವಿಯಸ್ ಆಗಿ ಎಲ್ರಿಗೂ ಗೊತ್ತಾಗುತ್ತೆ. ಸೊ ನನಗೆ ಯಾಕೆ ಈ ಪಾತ್ರ ಸ್ಪೆಷಲ್ ಅಂದರೆ, ಎಸ್ಪೆಷಲಿ ಈ ಸಿನಿಮಾನೇ ಯಾಕೆ ನನಗೆ ಸ್ಪೆಷಲ್ ಅಂದರೆ, ನನ್ನ 2ನೇ ಸಿನಿಮಾ ಆ್ಯಕ್ಚುಲಿ ಕಾಲಾಪತ್ತರ್ ಆಗಬೇಕಾಗಿತ್ತು. ರಿಲೀಸ್ ಆಗೋಕ್ಕೆ ಸ್ವಲ್ಪ ತಡ ಆಯಿತು. ಆದರೆ ಎಲ್ಲರೂ ಹೇಳ್ತಾರಲ್ಲ, ಎಲ್ಲದಕ್ಕೂ ಒಂದು ಟೈಮ್ ಬರಬೇಕು. ಆ್ಯಂಡ್ ಈಗ ನಮ್ಮ ಕಾಲ ಮೂಡ್ ಬಂದಿದೆ. ಸೊ ಕೊನೆಗೂ ನಮ್ಮ ಸಿನಿಮಾ ರಿಲೀಸ್ ಆಗ್ತಾಯಿದೆ. ತುಂಬ ಸ್ಪೆಷಲ್. ನನಗೆ ಒಂದು ಹೊಸ ಪ್ರಯತ್ನ ಕೂಡ ಈ ಸಿನಿಮಾ. ಆ್ಯಂಡ್ ನನಗೆ ಒಂದು ಹೊಸ ಅನುಭವ. ಯಾಕಂದರೆ ನಾನು ಈ ಥರ ಹಳ್ಳಿ ಹುಡುಗಿ ಪಾತ್ರ, ಇದು ನನ್ನ 2ನೇ ಸಿನಿಮಾ ಬೇರೆ. ಸೊ ನಾನು ಹಳ್ಳಿ ಹುಡುಗಿ ಪಾತ್ರ ಮಾಡ್ತೀನಿ ಇಷ್ಟು ಬೇಗ ನನ್ನ ಕರಿಯರಲ್ಲಿನ ಅಂತ ಅಂದ್ಕೊಂಡಿರಲಿಲ್ಲ. ಸೊ ಆ ಒಂದು ಅವಕಾಶ ನನಗೆ ನಮ್ಮ ಡೈರೆಕ್ಟರ್ ವಿಕ್ಕಿ ಸರ್ ಕೊಟ್ಟಿದ್ದಾರೆ, ಮತ್ತು ನಮ್ಮ ಪ್ರೊಡ್ಯೂಸರ್ಸ್ ಸುರೇಶ್ ಸರ್ ಹಾಗೂ ನಾಗರಾಜ್ ಸರ್ ಕೊಟ್ಟಿದ್ದಾರೆ. ನಂಗೆ ಭಾಳ ಖುಷಿ ಆಗ್ತಾಯಿದೆ. ಹಾಗೆ ಈ ಸಿನಿಮಾದಲ್ಲಿ ನಾವು ಜೈನಾಪುರ್ ಅಂತ ಒಂದು ವಿಲೇಜಲ್ಲಿ ಹೋಗಿ ಶೂಟ್ ಮಾಡಿದ್ವಿ. ಅಲ್ಲಿ ಜನ ನನಗೆ ತುಂಬ ಹತ್ತಿರ ಆಗಿದ್ದಾರೆ. ಸೊ ಅದಕ್ಕೋಸ್ಕರ ಈ ಸಿನಿಮಾ ನನಗೆ ಸ್ಪೆಷಲ್. ಜೈನಾಪುರದ ವಿಚಾರದ ಬಗ್ಗೆ ಹೇಳ್ತಾ ಇದ್ರಿ, ಅಂದ್ರೆ ಒಂದು ಅಭಿವೃದ್ಧಿನೇ ಕಾಣದೇ ಇರುವಂತಹ ಊರದು, ರಸ್ತೆಗಳು ಸಹಿತ ಇರಲಿಲ್ಲ ಅನ್ನುವಂಥದ್ದು. ಸೊ ಅಲ್ಲಿ ಶೂಟ್ ಮಾಡ್ಬೇಕಂತ ಪರ್ಟಿಕ್ಯುಲರ್ ಸನ್ನಿವೇಶ ಎಷ್ಟು ಡಿಫಿಕಲ್ಟ್ ಆಗಿತ್ತು, ಆ ಜನರ ಜೀವನ ಶೈಲಿ ನೋಡಿದಾಗ ನಿಮ್ಗೆ ಹೆಂಗೆ ಅನಿಸ್ತಾ ಇತ್ತು ಅಂತ? ನನಗೆ ನಿಜ ಹೇಳಬೇಕಂದ್ರೆ ಅಂದರೆ 1% ಡಿಫಿಕಲ್ಟಿ ಅನ್ನೋದು ಅನಿಸಲೇ ಇಲ್ಲ ಅಲ್ಲಿ. ಯಾಕೆಂದರೆ ಅಭಿವೃದ್ಧಿ ಅಂದರೆ ಬೇಸಿಕ್ಲಿ ಅವ್ರಿಗೆ ರೋಡು ಇದು ಅದು ಮಾಡಿಕೊಟ್ಟಿಲ್ಲ. ಆದರೂ ಜನ ಎಷ್ಟು ಚೆನ್ನಾಗಿದ್ದಾರೆ ಅಲ್ಲಿ ಅಂದರೆ, ಯೂನಿಟಿ ಅಲ್ಲಿ ತುಂಬ ಜಾಸ್ತಿ ಕಾಣಿಸುತ್ತೆ. ಒಂದು ಮಾಸ್ಕ್ ಪಕ್ಕ ಒಂದು ಟೆಂಪಲ್ ಇದೆ. ನಮ್ಮ ಹಿಂದೂಸ್ ಹೋಗಿ ಮಾಸ್ಕಿಗೆ ಹೋಗಿ ಬರ್ತಾರೆ, ಮತ್ತು ಮುಸ್ಲಿಮ್ ಫೆಸ್ಟಿವಲ್ಸ್ನ ಸೆಲೆಬ್ರೇಟ್ ಮಾಡ್ತಾರೆ. ಹಾಗೆ ಮುಸ್ಲಿಮ್ಸ್ ನಮ್ಮ ಹಿಂದೂ ಫೆಸ್ಟಿವಲ್ಸ್ ಕೂಡ ಸೆಲೆಬ್ರೇಟ್ ಮಾಡ್ತಾರೆ. ಅದು ನಾನು ಲೈಫಲ್ಲಿ ಬೇರೆ ಎಲ್ಲೂ ನೋಡಿರಲಿಲ್ಲ. ಸೊ ನನಗೆ ತುಂಬ ಖುಷಿಯಾಯಿತು. ನಾವು ಇಲ್ಲಿ ಎಲ್ಲ ಡೆವಲಪ್ಮೆಂಟ್ ಇಟ್ಕೊಂಡು ಬ್ಯಾಕ್ವರ್ಡ್ ಥಿಂಕಿಂಗಲ್ಲಿರ್ತೀವಿ, ಅವರಷ್ಟು ಫಾರ್ವರ್ಡ್ ಥಿಂಕಿಂಗಲ್ಲಿದ್ದಾರೆ ಅಲ್ಲಿ ಅಂತ ನನಗೆ ಭಾಳ ಖುಷಿ ಆಯಿತು. ಆ ಥರ ಒಂದು ನಾವು ಕೂಡ ಅಳವಡಿಸ್ಕೊಳ್ಬೇಕು ನಮ್ಮ ಲೈಫಲ್ಲಿ ಅಂತ ಕೂಡ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಒಂದೇ ಅಲ್ವಾ? ಪರ್ಟಿಕ್ಯುಲರ್ ಆಗಿ ಅಂದರೆ ಟೀಚರ್ ಪಾತ್ರ ಅಂತ ಹೇಳಿದ್ರೆ, ಒಬ್ಬ ಟೀಚರ್ ಪಾತ್ರ ಸಮಾಜದಲ್ಲಿ ಎಷ್ಟು ಸ್ಪೆಷಲ್ ಆಗಿರುತ್ತೆ, ಆ ಟೀಚರ್ಗಿರುವಂಥ ಇಂಪಾರ್ಟೆನ್ಸ್ ಎಷ್ಟಿರುತ್ತೆ, ನೀವೇನು ತಿದ್ದೋ ಪ್ರಯತ್ನ ಮಾಡ್ತೀರಿ ಸಿನಿಮಾದಲ್ಲಿ ಮತ್ತು ಪಾತ್ರದಲ್ಲಿ ಅಂತ? ತಿದ್ದೋ ಪ್ರಯತ್ನ ಇರುತ್ತೆ, ನಾನು ಅದನ್ನು ಬಿಟ್ಕೊಡಲ್ಲ. ಯಾಕಂದರೆ ವಿಕ್ಕಿ ಅವ್ರು ಹೇಳಿದ್ದಾರೆ ಬಿಟ್ಕೊಡ್ಬೇಡಿ ಅಂತ. ಸೊ ಚೆನ್ನಾಗಿತ್ತು. ನಾನು ಇಲ್ಲಿ ತನಕ ಬರೀ ಕಲ್ತಿರೋದುಂಟು, ಹೇಳ್ಕೊಟ್ಟಿರೋದು ಉಂಟಿಲ್ಲ. ಸೊ ಟೀಚರ್ ಕೆಲಸ ಮಾಡಿ ನನಗೆ ಇಷ್ಟ ಆಯಿತು. ನೀವು ಲೈಫಲ್ಲಿ ತುಂಬ ನಿಮ್ಗೆ ಹೇಳ್ಸ್ಕೊಂಡಿರೋಂಥ ವಿಚಾರ, ಟೀಚ್ ಮಾಡಿರೋಂಥವ್ರು ಯಾರು? ಸೊ ತಿದ್ಕೊಂಡಿರೋದು ಉದಾಹರಣೆ ಇದೆ, ಒಂದು ಎಕ್ಸಾಂಪಲ್ ಹೇಳೋದಾದರೆ? ಐ ಥಿಂಕ್ ಚಿಕ್ಕ ವಯಸ್ಸಿನಲ್ಲಿ ತಾತ ಹೇಳೋರು ನಮಗೆ, ಊಟ ನಿಮ್ಗೆ ಎಷ್ಟು ಬೇಕು ಅಷ್ಟೇ ಹಾಕ್ಸ್ಕೊಳ್ಳಿ, ಜಾಸ್ತಿ ಹಾಕ್ಸ್ಕೊಂಡು ವೇಸ್ಟ್ ಮಾಡಿಬಿಡಿ, ಯಾಕಂದರೆ ಎಷ್ಟೋ ಜನಕ್ಕೆ ಊಟ ಇರಲ್ಲ ಅಂತ. ಸೊ ಆಗ ತಿದ್ದಿ ಇವತ್ತು ನಾನು ಕಲ್ತಿದ್ದೀನಿ ಅದನ್ನು. ಫೈನಲಿ ಒಂದು ಡಿಫ್ರೆಂಟ್ ಪಾತ್ರ ಸಿನಿಮಾದ ಮುಖಾಂತರ ಜನರನ್ನು ರನ್ಸೋಕೆ ರೆಡಿ ಆಗಿದ್ರೆ ಏನು ಹೇಳ್ತೀರಾ ಅಂತ? ಅದೇ ನಾ ಹೇಳ್ದಂಗೆ ಫೈನಲಿ ಕಾಲಾಪತ್ತರ್ ತೆರೆಗೆ ಬರ್ತಾ ಇದೆ. ನಮ್ಮ ಜನರೀಗ ಮತ್ತೊಮ್ಮೆ ಥಿಯೇಟರ್ಗೆ ಹೋಗಿ ಕನ್ನಡ ಸಿನಿಮಾನ ನೋಡ್ತಾ ಇದ್ದಾರೆ. ಅದು ಮುಂದುವರಿಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಕನ್ನಡ ಸಿನಿಮಾಗೆ ಪ್ರೋತ್ಸಾಹ ಕೊಡಿ, ನೀವೇ ಉಳಿಸಿ, ನೀವೇ ಬೆಳೆಸಿ. ಥ್ಯಾಂಕ್ ಯು. ಎಸ್, ಇದಿಷ್ಟು ಏನು ಅಂತಂದರೆ ಧನ್ಯ ರಾಮ್ಕುಮಾರ್ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಗಿರೀಶ್ ಜೊತೆ ಮಾಲ್ತೇಶ್, ಗಿನ್ TV 9 ಬೆಂಗಳೂರು.